ನೋಡಿ, ಕುಂಭರಾಶಿಯವರಿಗೆ ಹೊಸ ವ್ಯವಹಾರ ಮಾಡಿರ್ತಾರೆ, ಯಶಸ್ಸು ಸಿಕ್ಕತ್ತೆ, ಸ್ನೇಹ ಸಂಬಂಧದಲ್ಲಿ ಬಲ, ಹಣಕಾಸು ಸರಿಯಾಗಿರುತ್ತದೆ, ಮತ್ತು ಯಶಸ್ಸು ಅನ್ನೋದು ಅವ್ರ ಹಿಂಭಾಗ ಇರುತ್ತೆ. ಕುಂಭರಾಶಿಯವರಿಗೆ ಯಾವತ್ತೂ ಸಹ ಅವರಿಗೆ ಹಣಕಾಸಿನಿಂದ ಯೋಚನೆ ಇರೋದಿಲ್ಲ. ಆದರೂ ಸಹ ಒಂದೊಂದು ಸತಿ ಕೈ ಕಟ್ತಂಗೆ ಆಗ್ಬಿಡುತ್ತೆ. ಮತ್ತು ಬಡವರಿಗೆ ಅವರು ಬಟ್ಟೆ ದಾನ ಮಾಡಬೇಕು ಕುಂಭರಾಶಿಯವರು. ಮತ್ತು ಯಾವತ್ತೂ ಸಹ ಓಂ ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಅಂತ 21 ಸರ್ತಿ ಜಪ ಮಾಡಿಕೊಂಡಾಗ ಅವ್ರಿಗೆ ತುಂಬ ಅನುಕೂಲ ಆಗುತ್ತೆ. 4-7 ಅದೃಷ್ಟ ಸಂಖ್ಯೆ, ನೀಲಿ ಮತ್ತು ಕಪ್ಪು. ಶನಿವಾರ ಗುರುವಾರ ಇವ್ರು ಏನು ಕೆಲಸ ಮಾಡೋದು ಸಹ ಅನುಕೂಲ ಆಗುತ್ತೆ. ಆದ್ದರಿಂದ ಈ ಮಕರ ರಾಶಿಯವರು, ಕುಂಭರಾಶಿಯವರು ಹುಷಾರಾಗಿರಬೇಕು. ಅಪಘಾತಗಳು ನೋಡಿ, ಆಕ್ಸಿಡೆಂಟ್ ಆದರೆ ಉಳಿಯೋದೇ ಕಷ್ಟ. ಆದಷ್ಟು ಕೇರ್ಫುಲ್ಲಾಗಿರಿ, ನಿಧಾನಕ್ಕೆ ಓಡಿಸಿ. ನಿಧಾನವೇ ಪ್ರಧಾನ, ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಬಸ್ಸಿಂದ ಹಾಕಿರ್ತಾರೆ, ನಾವೇನು ನೋಡೋದೇ ಇಲ್ಲ, ನುಗ್ಗುತ್ತಾ ಇರ್ತೀವಿ. ಲೆಫ್ಟಲ್ಲಿ ಹೋಗಬಾರ್ದು ಅಂತೀವಿ, ಹೋಗ್ತಾರೆ, ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕೆ ಆ ಥರ ಬೀಳಬೇಕು? 5 ನಿಮಿಷ ನಿಧಾನ ಆದರೂ ಸಹ, ಒಂದು 5 ನಿಮಿಷ ಬಯಸ್ಕೊಂಡ್ರೂ ಸಹ ನಿಧಾನಕ್ಕೆ ಬನ್ನಿ. ನಿಧಾನಕ್ಕೆ ಹೋಗಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಟ್ಟು ಈ ಮಕರ ರಾಶಿ ಕುಂಭರಾಶಿಯವರಿಗೆ ದೇವರ ಅನುಗ್ರಹ ಸಿಕ್ಕಿ ಒಳ್ಳೆಯದಾಗಲಿ.